ಹೆಲೋ ಆಲ್. ಇದು ನನ್ನ ದಿನಚರಿ. ಬೆಳಗ್ಗೆ 6 ಗಂಟೆಗೆ ಎದ್ದು ದೇವ್ರ ಮುಖ ನೋಡಿ ನಮ್ಮ ರೂಮ್ ಕಿಟಕಿಯಿಂದ ಒಂದು ತೆಂಗಿನ ಮರ ಕಾಣುತ್ತೆ. ಕಲ್ಪವೃಕ್ಷ ನೋಡಿದ್ರೆ ಒಳ್ಳೆಯದು ಅಂತಾರೆ. ಸೊ ನಾನು ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಎದ್ದು ರೂಮೆಲ್ಲ ಕ್ಲೀನ್ ಮಾಡಿ ನಾನು ಕೆಳಗಡೆ ಬಂದೆ. ಈ ವಾರ ನಂದು ಬಾಗಿಲು ತೊಳೆಯೋದಿತ್ತು. ಯಾಕೆ ಮುಂದಿನ ವಾರ ಯಾರು ತೊಳಿತಾರೆ ಅಂತ ಕೇಳಿದರೆ, ನಾವು ಸಿಸ್ಟರ್ ಇನ್ ಲಾಸ್ ಇದ್ದೀವಿ, ನಾವು ಎಕ್ಸ್ಚೇಂಜ್ ಮಾಡ್ಕೋತೀವಿ. ಒಂದು ವಾರ ಅವ್ರ ಬಾಗಿಲು ತೊಳೆದ್ರೆ ಒಂದು ವಾರ ನಾನು ಮನೆ ಕ್ಲೀನ್ ಮಾಡೋದು, ಹಾಗೆ ಎಕ್ಸ್ಚೇಂಜ್ ಮಾಡ್ಕೋತೀವಿ. ಮಾಡಿ ನಾನು ತುಳಸಿ ಮುಂದೆ ರಂಗೋಲಿ ಇಟ್ಟು ಮನೆ ಮುಂದೆನೂ ರಂಗೋಲಿ ಬಿಟ್ಟು ಅಡುಗೆ ಮನೆಗೆ ಬಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ನೆನೆಸಿರ್ತೀನಿ, ಅದನ್ನು ತಿಂದು ಕಾಫಿ ಟೀ ಅಭ್ಯಾಸ ಇಲ್ಲ, ಸೊ ಬಿಸಿನೀರು ಕುಡಿದೆ. ಈ ಕಡೆ ಅಮ್ಮ ಇಡ್ಲಿಗೆ ಆಲ್ರೆಡಿ ಸಾಂಬಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡು ಚಟ್ನಿ ಮಾಡಿದೆ. ಆ್ಯಂಡ್ ನಮ್ಮ ಅಡುಗೆ ಮನೆ ಬೆಳಗ್ಗೆ ಹೀಗೆ ಇರುತ್ತೆ, ಫುಲ್ ಜಾಮ್ ಪ್ಯಾಕ್ ಆಗಿರುತ್ತೆ. ಅಮ್ಮ ಅಡುಗೆ ಮಾಡ್ತಾಯಿದ್ರೆ ಒಬ್ಬರು ಪಾತ್ರೆ ತೊಳ್ಕೊಂಡು ಒಬ್ಬರು ಏನಿದೆ ಮಿಕ್ಕಿದ್ದು ಮಾಡ್ಕೋತಾ ಇರ್ತೀವಿ. ಬಿಕಾಸ್ ನಮ್ಮ ಮನೇಲಿರೋ 4 ಜನ ವರ್ಕಿಂಗ್ ಇರೋದ್ರಿಂದ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿ ಹೋಗಬೇಕಾಗತ್ತೆ. ಆ್ಯಂಡ್ ನಂದು ವರ್ಕ್ ಫ್ರಮ್ ಹೋಮ್ ಇದೆ. ನಾನು 9 ಗಂಟೆ ಕೆಲಸ ಕೂತ್ಕೊಳ್ಳೋದ್ರಿಂದ 9 ಗಂಟೆ ಒಳಗೆ ಎಷ್ಟಾಗುತ್ತೋ ನಾನು ಅಷ್ಟು ಕೆಲಸ ಮಾಡ್ತೀನಿ. ಅಮ್ಮ ಇಲ್ಲಿ ಇಡ್ಲಿ ಹಾಕ್ತಾಯಿದ್ರು. ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ತಿಂಡಿ ಮುಗಿಸಿ 9 ಗಂಟೆಗೆ ನಾನು ಕೆಲ್ಸಕ್ಕೆ ಕೂತ್ಕೋತೀನಿ. ಅಷ್ಟರಲ್ಲಿ ಅಮ್ಮ ಆ ಕಡೆ ಎಲ್ಲರದು ತಿಂಡಿ ಆದಮೇಲೆ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಕೆಲ್ಸಕ್ಕೆ ಕೂತ್ಕೊಂಡಾದ್ಮೇಲೆ ನಾನು ಕೆಳಗಡೆ ಹೋಗೋದಕ್ಕಾಗಲ್ಲ, ಬೇರೆ ಏನೂ ಮಾಡೋದಕ್ಕಾಗಲ್ಲ. ಆಮೇಲೆ ಲಂಚ್ ಬ್ರೇಕಲ್ಲಿ ಮಧ್ಯಾಹ್ನ 1:30ಗೆ ನಾನು ಲಂಚ್ ಬ್ರೇಕ್ ಬರುತ್ತೆ. ಮನೆಯಿಂದನೇ ಕೆಲಸ ಮಾಡ್ತಿರೋದ್ರಿಂದ 1:30ಗೆ ಹೋಗಿ ನಾನು ಮುದ್ದೆ ಮಾಡ್ತೀನಿ. ಮಾವಂಗೆ ಶುಗರ್ ಇರೋದ್ರಿಂದ ಮುದ್ದೆ ಬೇಕೇ ಬೇಕು. ಸೊ ನಾನು ಮಧ್ಯಾಹ್ನ ಹೋಗಿ ಮುದ್ದೆ ಮಾಡಿ ನಾನು ತಿಂದು ಬರೋಷ್ಟರಲ್ಲಿ ಲಂಚ್ ಬ್ರೇಕ್ ಮುದ್ದೆ ಹೋಗಿರುತ್ತೆ. ನಮ್ಮ ಮನೆಯಲ್ಲಿ ನಾನು ಯಾವತ್ತೂ ಮುದ್ದೆ ಮಾಡಿದೋಳೇ ಅಲ್ಲ. ಅಮ್ಮ ಯಾವಾಗಲೂ ಕರೀತಾಯಿದ್ರು, ಬನ್ನಿ ಮುದ್ದೆ ಮಾಡಿ, ಹೋದ ಮನೇಲಿ ಏನು ಮಾಡ್ತೀರಾ ಅಂತ. ಅವತ್ತು ಯಾವಾಗೂ ಮಾಡಿರಲಿಲ್ಲ, ಬಟ್ ಇಲ್ಲಿ ಬಂದಮೇಲೆ ನಾನು ಮುದ್ದೆ ಕಲಿತೆ. ಇವಾಗ ಚೆನ್ನಾಗೇ ಮಾಡ್ತೀನಿ ಮುದ್ದೆನ. ಇಲ್ಲಿ ನಾನು ನನಗೆ, ಅತ್ತೆಗೆ, ಮಾವನಿಗೆ ಮುದ್ದೆ ಮಾಡ್ತೀನಿ. ಬಿಕಾಸ್ ಅವರಿಬ್ಬರು ಕೆಲ್ಸಕ್ಕೆ ಹೋಗಿರ್ತಾರೆ, ನನ್ನ ಹಸ್ಬೆಂಡು ಕೆಲ್ಸಕ್ಕೆ ಹೋಗಿರ್ತಾರೆ. ಮುದ್ದೆ ಎಲ್ಲ ಮಾಡಿ ಅವ್ರಿಗೂ ಊಟಕ್ಕೆ ಬಡಿಸಿ ನಾನು ಬಡಿಸಿ ಮತ್ತೆ ಹೋಗಿ ನಾನು ಕೆಲ್ಸಕ್ಕೆ ಕೂತ್ಕೋತೀನಿ. 2:15 ಕೆಲಸ ಕೂತ್ಕೊಂಡ್ರೆ ನಾನು ಕೆಲಸ ಮುಗಿಯೋದು 6 ಗಂಟೆ ಆಗುತ್ತೆ. ಮತ್ತೆ ನಾನು 6 ಗಂಟೆ ಕೆಳಗಡೆ ಬರೋಕ್ಕಾಗಲ್ಲ. ಮಧ್ಯೆ ಏನಾದರೂ ಸ್ವಲ್ಪ ಬ್ರೇಕ್ ಇದ್ದರೆ ಬಂದು ಟೀ ಇಡ್ತೀನಿ, ಇಲ್ಲಾಂದರೆ ಅದನ್ನು ಅವರೇ ಇಟ್ಟಿರ್ತಾರೆ. ಇಲ್ಲಿ ಬಂದು ನಾನು ಸಂಜೆ ಕೆಲಸ ಮುಗಿಸಿ ಬಂದೆ. ಅನ್ನಕ್ಕೆ ಇಟ್ಟಿದ್ದೆ. ಚಪಾತಿಗೆ ಪಲ್ಯ ಇರಲಿಲ್ಲ, ಸಾಂಬಾರು ಸ್ವಲ್ಪ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಕ್ವಿಕ್ಕಾಗಿ ಒಂದು ಪಲ್ಯ ಮಾಡಿದೆ. ಅದಕ್ಕೆ ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ನಾರ್ಮಲ್ ಸ್ಪೈಸಸ್ ಹಾಕಿರೋದು ಅಷ್ಟೇ, ತುಂಬ ಚೆನ್ನಾಗಿ ಬಂದಿತ್ತು. ಆಮೇಲೆ ಎಲ್ಲರಿಗೂ ಚಪಾತಿ ಹಾಕಿ ಎಲ್ಲರಿಗೂ ಊಟಕ್ಕೆ ಬಡಿಸಿ ನಾನು ಊಟ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿ ಮಲ್ಕೊಂಡು